ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ಈ ಒಂದು ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯಿಂದ ಈ ಒಂದು ವಿಶೇಷ ಘಟಕದ ಅಡಿಯಲ್ಲಿ ಸ್ನೇಹಿತರೆ ಈ ಒಂದು ಮೊಬೈಲ್ ಕ್ಯಾಂಟೀನ್ ಮಾಡೋದಕ್ಕೆ ಅಂದ್ರೆ ಮೊಬೈಲ್ ಕ್ಯಾಂಟೀನ್ ಮಾಡೋದಕ್ಕೆ ನಿಮ್ಗೆ ವಾಹನಗಳನ್ನ ಖರೀದಿ ಮಾಡೋದಕ್ಕೆ ಅಂದ್ರೆ ನೀವು ಸ್ವಂತವಾಗಿ ಉದ್ಯೋಗನ ಮಾಡೋದಕ್ಕೆ ವಾಹನಗಳನ್ನ ಖರೀದಿ ಮಾಡೋದಕ್ಕೆ 5 ಲಕ್ಷದವರೆಗೂ ಕೂಡ ಸಬ್ಸಿಡಿನ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಈ ಒಂದು ಪ್ರವಾಸೋದ್ಯಮದಿಂದ ಅದನ್ನ ನೀವು ಈ ಒಂದು ಮೊಬೈಲ್ ಕ್ಯಾಂಟೀನ್ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡಬೇಕಾಗುತ್ತೆ. ಆ ಒಂದು ವೆಹಿಕಲ್ಗಳನ್ನ ಮಾತ್ರ ನೀವು ತಗೋಬೇಕಾಗುತ್ತೆ ಸ್ನೇಹಿತರೆ. ಅಂದ್ರೆ ಈ ಒಂದು ಯಾವ್ದೋ ಟ್ಯಾಕ್ಸಿಯನ್ನ ಪರ್ಚೇಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಒಂದು ಮೊಬೈಲ್ ಕ್ಯಾಂಟೀನ್ ಏನ್ ಮಾಡ್ತೀರಲ್ವಾ, ಅದಕ್ಕೆ ನೀವು ವೆಹಿಕಲ್ಗಳನ್ನ ಪರ್ಚೇಸ್ ಮಾಡಿ ಅದಾದ ನಂತರದಲ್ಲಿ ಸ್ವಂತವಾಗಿ ನೀವು ಬಿಸ್ನೆಸ್ ನ ಮಾಡಬಹುದು ಸ್ನೇಹಿತರೆ. ಆ ರೀತಿಯಾದ ಒಂದು ಆಪ್ಷನ್ ನ ಇವಾಗ ಪ್ರವಾಸೋದ್ಯಮದಿಂದ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನೀವು ಆ ಒಂದು ಗಾಡಿಗೆ ಏನ್ ಲೋನ್ ಹಾಕಿಸ್ತೀರಾ ಅದರಲ್ಲಿ 5 ಲಕ್ಷದವರೆಗೂ ಕೂಡ ಸಬ್ಸಿಡಿನೂ ಕೂಡ ಬಿಡ್ತಾರೆ. ಆ ಒಂದು ಸಬ್ಸಿಡಿನ ಈ ಒಂದು ಪ್ರವಾಸೋದ್ಯಮ ಇಲಾಖೆನೆ ಅಂದ್ರೆ ಸರ್ಕಾರದಿಂದನೇ ಅದನ್ನ ಕೊಡ್ತಾರೆ. ಒಂದು 5 ಲಕ್ಷದವರೆಗೂ ಕೂಡ ಸಬ್ಸಿಡಿಗಳನ್ನ ಕೊಡ್ತಾರೆ. ಇನ್ನು ಉಳಿದಂತ ಅಮೌಂಟ್ಗಳನ್ನ ನೀವು EMI ಮುಖಾಂತರವಾಗಿ ಕಟ್ಟಬೇಕಾಗುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಈ ಒಂದು ಮೊಬೈಲ್ ಕ್ಯಾಂಟೀನ್ ಯಾವ ರೀತಿಯಾಗಿ ಮಾಡಬೇಕು ಈ ಒಂದು ಫುಡ್ ಕ್ಷೇತ್ರದಲ್ಲಿ ಅನ್ನೋದನ್ನ ಸರ್ಕಾರದಿಂದನೇ ಅದ್ರ ಬಗ್ಗೆ ನಿಮ್ಗೆ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದಾರೆ. ಆ ಒಂದು ಟ್ರೈನಿಂಗ್ ಕೊಟ್ಟ ನಂತರದಲ್ಲಿ ನಿಮ್ಗೆ ಎಲಿಜಿಬಲ್ ಆದ್ರೆ ನಿಮ್ಗೆ ಆ ಒಂದು ಮೊಬೈಲ್ ಕ್ಯಾಂಟೀನ್ ನ ಸರ್ಕಾರದಿಂದನೇ ಮಾಡೋದಕ್ಕೆ ಸಹಾಯನ ಕೂಡ ಮಾಡ್ತಾರೆ, ಸಬ್ಸಿಡಿನೂ ಕೂಡ ಕೊಡ್ತಾರೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟ್ ನಮ್ಮ ಒಂದು ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ರೆ ನಿಮ್ಗೆ ನಾವು ಮಾಡುವಂತ ಯಾವುದೇ ವಿಡಿಯೋಸ್ಗಳು ಕೂಡ ನೋಟಿಫಿಕೇಶನ್ ಬರೋದಿಲ್ಲ. ನಿಮ್ಗೆ 1 ತಿಂಗಳು 2 ತಿಂಗಳು ಆದ ನಂತರದಲ್ಲಿ ನೀವು ಆ ಒಂದು ವಿಡಿಯೋನ ನೋಡ್ತೀರಾ. ಅದಾದ ನಂತರದಲ್ಲಿ ಹೋಗಿ ನಾವು ಕೇಳಿದ್ವಿ ಸರ್ ಅಲ್ಲಿ ಇವಾಗ ಅದು ಮುಗ್ದಿದೆ ಆ ಒಂದು ಸ್ಕೀಮ್ ಮುಗ್ದಿದೆ ಅಂತ ಹೇಳ್ತಾ ಇದಾರೆ ಅಂತ ಹೇಳ್ತೀರಾ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ಬರುತ್ತೆ. ನಿಮ್ಗೆ ಯಾವುದೇ ಒಂದು ವಿಚಾರ ಆದ್ರೂ ಕೂಡ ಇಮಿಡಿಯೇಟ್ ಆಗಿ ನಿಮ್ಗೆ ತಲುಪುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಜನರ ಪ್ರಾಬ್ಲಮ್ ಏನಂತಂದ್ರೆ ಈ ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಇವರಿಗೆಲ್ಲಿ ಹಣ ಹೋಗ್ಬಿಡುತ್ತೆ ಅಂತ ತುಂಬಾ ಜನರ ಒಂದು ತಲೆಯಲ್ಲಿ ಇರುವಂತದ್ದು. ನಮ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾವುದೇ ರೀತಿಯಾದ ಹಣ ಸಿಗೋದಿಲ್ಲ ಸ್ನೇಹಿತರೆ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ನಾವು ಮಾಡುವಂತ ವಿಡಿಯೋಸ್ಗಳು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಬಂದ ನಂತರದಲ್ಲಿ ನೀವು ಆ ಒಂದು ವಿಡಿಯೋನ ನೋಡ್ತೀರಾ ಅನ್ನೋ ಒಂದು ಉದ್ದೇಶದಿಂದ ಮಾತ್ರ ಈ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡೋದು. ಓಕೆ ಸ್ನೇಹಿತರೆ, ಇದ್ರ ಬಗ್ಗೆ ಮಾತಾಡೋದಾದ್ರೆ ಸ್ನೇಹಿತರೆ ಇದಕ್ಕೆ ಏನೆಲ್ಲ ಅರ್ಹತೆ ಬೇಕಾಗುತ್ತೆ, ಏನೆಲ್ಲ ನಿಮ್ಗೆ ದಾಖಲಾತಿಗಳು ಬೇಕಾಗುತ್ತೆ ಇದೆಲ್ಲದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಿಮ್ಗೆ ಈ ಒಂದು ಮೊಬೈಲ್ ಕ್ಯಾಂಟೀನ್ ಸಬ್ಸಿಡಿನ ತಗೋಬೇಕು ಅನ್ನೋದಾದ್ರೆ ಅಭ್ಯರ್ಥಿಯು ಕರ್ನಾಟಕದ ಖಾಯಂ ನಿವಾಸಿ ಆಗಿರಬೇಕು. ಅಂದ್ರೆ ನೀವು ಕರ್ನಾಟಕದಲ್ಲಿ ಇರುವಂತವ್ರು ಆಗಿರ್ಬೇಕಾಗುತ್ತೆ. ನಂತರ ಈ ಒಂದು ಅಭ್ಯರ್ಥಿಯು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ವರ್ಗದವರಾಗಿರ್ಬೇಕು. ಅಂದ್ರೆ ಸ್ನೇಹಿತರೆ ಈ ಒಂದು SC ST ಸಮುದಾಯಕ್ಕೆ ಸೇರಿರುವಂತವ್ರು ಆಗಿರ್ಬೇಕಾಗುತ್ತೆ. ಈ ಒಂದು ಸಬ್ಸಿಡಿನ ತಗೊಂಡು ಈ ಒಂದು ಮೊಬೈಲ್ ಕ್ಯಾಂಟೀನ್ ಮಾಡೋದಿಕ್ಕೆ ಅಭ್ಯರ್ಥಿಯು ಕನಿಷ್ಠ 10ನೇ ತರಗತಿಯನ್ನು ಉತ್ತೀರ್ಣರಾಗಿರಬೇಕು. ನಿಮ್ದು SSLC ಆಗಿರ್ಬೇಕಾಗುತ್ತೆ. ಅಂದ್ರೆ 10ನೇ ತರಗತಿಯನ್ನ ನೀವು ಓದಿರ್ಬೇಕಾಗುತ್ತೆ. ಅದಾದ ನಂತರದಲ್ಲಿ ಅಭ್ಯರ್ಥಿಯ ವಯಸ್ಸು 20ರಿಂದ 45ರ ಒಳಗಿರಬೇಕು. ಅಂದ್ರೆ ನಿಮ್ಮ ಒಂದು ವಯಸ್ಸು 20 ವರ್ಷದಿಂದ 45 ವರ್ಷದ ಒಳಗಿರಬೇಕಾಗುತ್ತೆ. ಅದೇ ರೀತಿಯಾಗಿ ಅಭ್ಯರ್ಥಿಗೆ ಲಘು ವಾಹನ ಚಲಾಯಿಸಲು ಬರುವುದರ ಜೊತೆಗೆ ಅಧಿಕೃತ ಚಾಲನಾ ಪರವಾನಗಿಯನ್ನು ಹೊಂದಿರುವುದು ಕಡ್ಡಾಯವಾಗಿದೆ. ಅಂದ್ರೆ ಈ ಒಂದು ಲಘು ವಾಹನ ಅಂದ್ರೆ ಸ್ನೇಹಿತರೆ ಲೈಟ್ ವೆಹಿಕಲ್ ಅಂದ್ರೆ ಈ ಒಂದು ಕಾರ್ಗಳೇನಿರ್ತಾವಲ್ವಾ, ಈ ಕಾರ್ಗಳನ್ನ ಓಡಿಸೋದಕ್ಕೆ ಬಂದ್ರೆ ಸಾಕಾಗುತ್ತೆ. ನಿಮ್ಗೆ ಅದರ ಲೈಸೆನ್ಸ್ ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗಿ ಇರಬೇಕಾಗುತ್ತೆ. ಆ ಒಂದು ಲೈಸೆನ್ಸ್ ಇದ್ದು ನಿಮ್ಗೆ ಆ ಒಂದು ಗಾಡಿನ ಓಡಿಸೋದಕ್ಕೆ ಬಂದ್ರೆ ಅಂದ್ರೆ ಈ ಒಂದು ಕಾರ್ಗಳನ್ನ ಚಾಲನೆ ಮಾಡೋದಕ್ಕೆ ಬಂದ್ರೆ ನೀವು ಇದಕ್ಕೆ ಅರ್ಜಿನ ಹಾಕ್ಬೋದು. ಅದೇ ರೀತಿಯಾಗಿ ಅರ್ಜಿದಾರರು ನಗರ ಪ್ರದೇಶದಲ್ಲಿ ವಾಸಿಸುತ್ತಿದ್ದರೆ ವಾರ್ಷಿಕ ಆದಾಯವು 2 ಲಕ್ಷದ ಒಳಗಿರಬೇಕು. ಗ್ರಾಮೀಣ ಭಾಗದಲ್ಲಿ ವಾಸವಾಗಿದ್ದಲ್ಲಿ 1.5 ಲಕ್ಷದ ಒಳಗಿರಬೇಕು. ಅಂದ್ರೆ ನೀವೇನಾದ್ರೂ ಕೂಡ ಈ ಒಂದು ಸಿಟಿಯಲ್ಲಿ ವಾಸಿಸ್ತಾ ಇದ್ರೆ ನಿಮ್ಗೆ 2 ಲಕ್ಷ ನಿಮ್ಮ ಒಂದು ವಾರ್ಷಿಕ ಆದಾಯ ಇರಬೇಕಾಗುತ್ತೆ. 2 ಲಕ್ಷದ ಒಳಗಡೆ ಇರಬೇಕಾಗುತ್ತೆ. ಅಂದ್ರೆ ವರ್ಷದ ಆದಾಯ ನಿಮ್ಮ ಒಂದು ಕುಟುಂಬದ ವಾರ್ಷಿಕ ಆದಾಯ 2 ಲಕ್ಷದ ಒಳಗಿರಬೇಕಾಗುತ್ತೆ. ಅದೇ ನೀವೇನಾದ್ರೂ ಕೂಡ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಏನಾದ್ರು ವಾಸಿಸ್ತಾ ಇದ್ರೆ ನಿಮ್ಮ ಒಂದು ಕುಟುಂಬದ ಆದಾಯ ಒಂದು ವರ್ಷಕ್ಕೆ 1.5 ಲಕ್ಷದ ಒಳಗಿರಬೇಕಾಗುತ್ತೆ. ನಂತರ ಈ ಒಂದು ಅರ್ಜಿದಾರರ ಕುಟುಂಬದ ಸದಸ್ಯರಲ್ಲಿ ಯಾರು ಸಹ ಸರ್ಕಾರದಡಿ ಬರುವ ಕಚೇರಿ ಮತ್ತು ನಿಗಮಗಳಲ್ಲಿ ಖಾಯಂ ಹುದ್ದೆಯಲ್ಲಿರಬಾರದು. ಅಂದ್ರೆ ಸ್ನೇಹಿತರೆ ನಿಮ್ಗೆ ಒಂದು ಸರ್ಕಾರದ ಒಂದು ಅಂಡರ್ ಅಲ್ಲಿ ಯಾರು ಕೂಡ ಆ ಒಂದು ಪರ್ಮನೆಂಟ್ ಹುದ್ದೆಗಳನ್ನ ಹೊಂದಿಲ್ಲ ಅನ್ನೋದಾದ್ರೆ ಮಾತ್ರ ನೀವು ಇದಕ್ಕೆ ಅರ್ಜಿನ ಹಾಕ್ಬೋದು ಸ್ನೇಹಿತರೆ. ಓಕೆ, ಇದು ಅರ್ಹತೆಗಳಾಗೋಯ್ತು. ನಿಮ್ಗೆ ಗೊತ್ತಾಯ್ತು ಈ ಒಂದು ಮೊಬೈಲ್ ಕ್ಯಾಂಟೀನ್ ಸಬ್ಸಿಡಿನ ಪಡ್ಕೊಳ್ಳೋದಿಕ್ಕೆ ಅರ್ಹತೆಗಳು ಏನೇನೆಲ್ಲ ಬೇಕಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಿದೆ. ಇವಾಗ ನೆಕ್ಸ್ಟ್ ನಿಮ್ಗೆ ದಾಖಲಾತಿಗಳು ಏನೇನ್ ಬೇಕಾಗುತ್ತೆ ಅನ್ನೋದು ಕೂಡ ನೋಡ್ಬಿಡೋಣ. ಒಂದು ದಾಖಲಾತಿಗಳಲ್ಲಿ ಮೊದಲನೇದಾಗಿ ಅಭ್ಯರ್ಥಿಯ ಆಧಾರ್ ಕಾರ್ಡ್ ಪ್ರತಿ ಬೇಕಾಗುತ್ತೆ. ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನ ಒಂದು ಕಾಪಿ ಬೇಕಾಗುತ್ತೆ. ಅದಾದ ನಂತರದಲ್ಲಿ ಫೋಟೋಗಳು ಬೇಕಾಗುತ್ತೆ. ಮತ್ತೆ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ. ಅಂದ್ರೆ ಈ ಒಂದು ಸ್ಕೀಮು ಈ ಒಂದು SC ST ಸಮುದಾಯಕ್ಕೆ ಸೇರಿದವ್ರಿಗೆ ಆಗಿರೋದ್ರಿಂದ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ ಕಡ್ಡಾಯವಾಗಿ ಇರಬೇಕಾಗುತ್ತೆ. ಇನ್ನು ನಂತರ 4 ಚಕ್ರದ ವಾಹನ ಚಾಲನಾ ಪರವಾನಗಿ ಪತ್ರ ಅಂದ್ರೆ ನಾನು ಹೇಳುತ್ತಲ್ವಾ
ಈ ಒಂದು ಲೈಸೆನ್ಸ್ ಕೂಡ ಬೇಕಾಗುತ್ತೆ, ಒಂದು 4 ವೀಲರ್ ಲೈಸೆನ್ಸ್ ಕೂಡ ನಿಮಗೆ ಬೇಕಾಗುತ್ತೆ. ಇನ್ನು ನಂತರ 10ನೇ ತರಗತಿ ಅಂಕಪಟ್ಟಿ, 10ನೇ ತರಗತಿಯ ಒಂದು ಅಂಕಪಟ್ಟಿ ಅಂದ್ರೆ ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ. ಇನ್ನು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಬ್ಯಾಂಕ್ ಪಾಸ್ಬುಕ್ ನಿಮ್ಗೆಲ್ರಿಗೂ ಕೂಡ ನಿಮ್ಮ ಹತ್ರ ಇದ್ದೇ ಇರುತ್ತೆ. ಬ್ಯಾಂಕ್ ಪಾಸ್ಬುಕ್ನ ತಗೊಂಡು ಹೋಗ್ಬೇಕಾಗುತ್ತೆ. ನಂತರ ರೇಷನ್ ಕಾರ್ಡ್ ಒಂದು ಜೆರಾಕ್ಸ್ ಕೂಡ ಬೇಕಾಗುತ್ತೆ. ರೇಷನ್ ಕಾರ್ಡ್ ಒಂದು ಜೆರಾಕ್ಸ್ ಮತ್ತೆ ಒರಿಜಿನಲ್ ಕೂಡ ತಗೊಂಡು ಹೋಗಿದ್ರಿ, ಅದಾದ ನಂತರದಲ್ಲಿ ಅವರು ರಿಟರ್ನ್ ಕೊಡ್ತಾರೆ ತೋರಿಸಿದ ನಂತರದಲ್ಲಿ. ನಂತರ 50 ರೂಪಾಯಿದು ಒಂದು ಬಾಂಡ್ ಪೇಪರ್ ಕೂಡ ಬೇಕಾಗುತ್ತೆ ಸ್ನೇಹಿತರೆ. 50 ರೂಪಾಯಿದು ಒಂದು ಬಾಂಡ್ ಪೇಪರ್ ನೀವು ತಗೊಂಡು ಹೋಗ್ಬೇಕಾಗುತ್ತೆ. ಇಷ್ಟು ದಾಖಲಾತಿಗಳನ್ನ ತಗೊಂಡು ನೀವು ಈ ಒಂದು ನಿಮ್ಮ ಒಂದು ಹತ್ತಿರದ ಪ್ರವಾಸೋದ್ಯಮ ಇಲಾಖೆ ಒಂದು ಎಲ್ಲಿರುತ್ತಲ್ವಾ, ಈ ಒಂದು ಪ್ರವಾಸೋದ್ಯಮ ಇಲಾಖೆ ಕಚೇರಿ ಎಲ್ಲಿರುತ್ತೆ ಅಲ್ಲಿ ನೀವು ಭೇಟಿ ಮಾಡಬೇಕಾಗುತ್ತೆ. ಅಲ್ಲಿ ಭೇಟಿ ಮಾಡಿದ ನಂತರದಲ್ಲಿ ಕಂಪ್ಲೀಟ್ ಆಗಿ ಆ ಒಂದು ಏನು ಅರ್ಜಿ ತಗೊಳ್ತಾರೆ ಅದಕ್ಕೆ ಎಲಿಜಿಬಲ್ ಆದ್ರೆ ನಿಮ್ಗೆ ಅದರ ಒಂದು ಸಬ್ಸಿಡಿನೂ ಕೂಡ ಸಿಗುತ್ತೆ. 5 ಲಕ್ಷದವರೆಗೂ ಕೂಡ ಸಬ್ಸಿಡಿ ಕೂಡ ಸಿಗುತ್ತೆ. ಈ ಒಂದು ಸ್ಕೀಮು ನಿಮ್ಗೆ ಏಪ್ರಿಲ್ 15ನೇ ತಾರೀಕು ಅಂದ್ರೆ ಏಪ್ರಿಲ್ 15, 2025ಕ್ಕೆ ಕೊನೆಯ ದಿನಾಂಕವಾಗಿರುತ್ತೆ. ಅಂದ್ರೆ ಇದೇ ತಿಂಗಳು 15ನೇ ತಾರೀಕು ಒಳಗಡೆ ನೀವು ಈ ಒಂದು ಅರ್ಜಿನ ಹಾಕ್ಬೇಕಾಗುತ್ತೆ. ಅರ್ಜಿ ಹಾಕಿದ್ರೆ ನಿಮ್ಗೆ ಆ ಒಂದು ಏನು ಟ್ರೈನಿಂಗ್ ಕೂಡ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಟ ನಂತರದಲ್ಲಿ ಆ ಒಂದು ಏನು ಸಬ್ಸಿಡಿ ಕೊಡ್ತಾರೆ 5 ಲಕ್ಷ ಸಬ್ಸಿಡಿನ, ಆ ಒಂದು 5 ಲಕ್ಷ ಸಬ್ಸಿಡಿನ ತಗೊಂಡು ನೀವು ಒಂದು ಮೊಬೈಲ್ ಕ್ಯಾಂಟೀನ್ ನೀವು ಮಾಡ್ಕೋಬಹುದು ಸ್ನೇಹಿತರೆ ಸ್ವಂತವಾಗಿ. ಓಕೆ, ನಿಮ್ಗೆ ಇದು ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಸ್ನೇಹಿತರೆ. ಏಪ್ರಿಲ್ 15 ಒಳಗಡೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಅದಾದ ನಂತರದಲ್ಲಿ ನೀವು ನೋಡಿದ್ರೆ ಈ ಒಂದು ಸ್ಕೀಮ್ ಸಿಗೋದಿಲ್ಲ. ಮತ್ತೆ ನನಗೆ ಸುಳ್ಳುಗಳನ್ನ ಹೇಳ್ತಾ ಇದ್ದೀರ ಅಂತ ಹೇಳೋದಕ್ಕೆ ಹೋಗಬೇಡಿ. ಯಾಕಂತಂದ್ರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ನೋಟಿಫಿಕೇಶನ್ ಬರೋದಿಲ್ಲ. ಅದು 1 ತಿಂಗಳ ನಂತರದ ಬರ್ಬೋದು ಅಥವಾ 2 ತಿಂಗಳ ನಂತರದಲ್ಲಿ ಆ ಒಂದು ವಿಡಿಯೋ ನಿಮ್ಗೆ ಬರ್ಬೋದು. ನೀವು ಈ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಆ ಒಂದು ವಿಡಿಯೋ ನೋಟಿಫಿಕೇಶನ್ ಬರೋದಕ್ಕೆ ಸಾಧ್ಯ ಸ್ನೇಹಿತರೆ. ಓಕೆ, ದಯವಿಟ್ಟು ಕೂಡ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.